ಚಾಂಪಿಯನ್ಸ್ ಟ್ರೋಫಿ ಮುಗಿದು 3 ದಿನ ಕಳೆದರೂ ಕೂಡ ಪಾಕಿಸ್ತಾನದ ಹೊಟ್ಟೆ ಉರಿ ಮಾತ್ರ ಕಡಿಮೆ ಆಗಿಲ್ಲ. ಟೂರ್ನಿ ಉದ್ದಕ್ಕೂ ಕೂಡ ಒಂದಿಲ್ಲೊಂದು ಕಿರಿಕ್ ಮಾಡ್ಕೊಂಡೇ ಬಂದಿದ್ದಂಥ ಪಾಕಿಸ್ತಾನ ಕೊನೆಗೆ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೂ ಕೂಡ ಬಾರದೆ ಕಿತಾಪತಿ ತೆಗೆದಿತ್ತು. ಈಗ ಅದೂ ಸಾಲದು ಅಂತ ಟೀಮ್ ಇಂಡಿಯಾ ಪ್ಲೇಯರ್ಸ್ಗೆ ಸವಾಲ್ ಹಾಕಿದ್ದಾರೆ. ಏನದು ಸವಾಲ್ ಅನ್ನೋದನ್ನೇ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 29 ವರ್ಷಗಳ ಬಳಿಕ ಐಸಿಸಿ ಟೂರ್ನಿ ಆಯೋಜನೆಯ ಹೊಣೆ ಹೊತ್ತಿದಂಥ ಪಾಕಿಸ್ತಾನಕ್ಕೆ ಭಾರತ ಹೈಬ್ರಿಡ್ ಮಾದರಿಯ ಶಾಕ್ ಕೊಟ್ಟಿತ್ತು. ಲೀಗ್ ಹಂತದಲ್ಲಿ ಒಂದೂ ಪಂದ್ಯವನ್ನ ಗೆಲ್ಲದೆ ಹೊರಬಿದ್ದಿದ್ದಂಥ ಪಾಕಿಸ್ತಾನಕ್ಕೆ ಭಾರತ ಟ್ರೋಫಿ ಗೆದ್ದಿದ್ದನ್ನು ಅರಗಿಸಿಕೊಳ್ಳೋಕಾಗ್ತಾನೇ ಇಲ್ಲ. ಅದರಲ್ಲೂ ಕೂಡ ಪಾಕಿಸ್ತಾನದ ಮಾಜಿ ಆಟಗಾರರು ಭಾರತ ಸ್ಟ್ರಾಂಗ್ ಅಂತ ಒಪ್ಪಿಕೊಳ್ಬೇಕು ಅಂದ್ರೆ ನೀವು ಒಂದು ಚಾಲೆಂಜ್ಗೆ ರೆಡಿನಾ ಅಂತ ಪ್ರಶ್ನಿಸಿದ್ದಾರೆ. ಪಾಕ್ ವಿರುದ್ಧ ದ್ವಿಪಕ್ಷೀಯ ಸರಣಿಗಳನ್ನ ಆಡುವಂತೆ ಭಾರತಕ್ಕೆ ಸವಾಲ್. ಭಾರತ ಮತ್ತು ಪಾಕಿಸ್ತಾನದ ನಡುವೆ 2008ರ ಬಳಿಕ ಯಾವುದೇ ದ್ವಿಪಕ್ಷೀಯ ಸರಣಿಗಳನ್ನು ಆಡಿಸಲಾಗ್ತಾ ಇಲ್ಲ. ಕೇವಲ ಐಸಿಸಿ ಟೂರ್ನಮೆಂಟ್ನ ಪಂದ್ಯಗಳನ್ನಷ್ಟೇ ನಡೆಸಲಾಗ್ತಾ ಇದೆ. ಸೊ ಐಸಿಸಿ ಪಂದ್ಯಗಳಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ಟೀಮ್ ಇಂಡಿಯಾದ ಪಾರುಪತ್ಯ ಕಂಟಿನ್ಯೂ ಆಗ್ತಾನೇ ಇದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಅದೇ ಆಯಿತು. ಈ ಸೋಲನ್ನು ಅರಗಿಸಿಕೊಳ್ಳೋಕೆ ಪಾಕಿಸ್ತಾನದ ಮಾಜಿ ಆಟಗಾರರಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾ ಅಜೇಯವಾಗಿ ಫಿನಾಲೆಗೆ ಕಾಲಿಟ್ಟಿದ್ದು ಟ್ರೋಫಿ ಗೆದ್ದಿದ್ದರ ಬಗ್ಗೆ ಪಾಕ್ ತಂಡದ ಮಾಜಿ ಸ್ಪಿನ್ನರ್ ಸಕ್ಲೇನ್ ಮುಷ್ತಾಕ್ ಮಾತನಾಡಿದ್ದಾರೆ. ಎರಡೂ ರಾಷ್ಟ್ರಗಳ ರಾಜಕೀಯ ವಿಚಾರಗಳನ್ನ ಬದಿಗಿಟ್ರೆ ಟೀಮ್ ಇಂಡಿಯಾ ಆಟಗಾರರು ತುಂಬಾನೇ ಒಳ್ಳೆಯವರು, ಉತ್ತಮ ಕ್ರಿಕೆಟ್ ಕೂಡ ಆಡ್ತಿದ್ದಾರೆ. ಬಟ್ ಪಾಕಿಸ್ತಾನ ವಿರುದ್ಧ ಹೆಚ್ಚಿನ ಪಂದ್ಯಗಳನ್ನು ಆಡದೇ ಇರೋದೇ ಸಮಸ್ಯೆ ಆಗಿದೆ. ಒಂದ್ ವೇಳೆ ಟೀಮ್ ಇಂಡಿಯಾ ಬೆಸ್ಟ್ ಟೀಮ್ ಆಗಿದ್ರೆ ಪಾಕಿಸ್ತಾನದ ವಿರುದ್ಧ 10 ಟೆಸ್ಟ್ ಪಂದ್ಯಗಳು, 10 ಏಕದಿನ ಪಂದ್ಯಗಳು ಹಾಗೆ 10 T20 ಪಂದ್ಯಗಳನ್ನು ಆಡ್ಲಿ ನೋಡೋಣ. ಇದರಲ್ಲಿ ಯಾರು ಅತಿ ಹೆಚ್ಚು ಪಂದ್ಯಗಳನ್ನ ಗೆಲ್ತಾರೋ ಅವರೇ ಬಲಿಷ್ಠರು ಅನ್ನೋದು ನಿರ್ಧಾರವಾಗುತ್ತೆ ಅಂತ ಚಾಲೆಂಜ್ ಮಾಡಿದ್ದಾರೆ. ಆದರೆ ಯಾವುದೋ ಒಂದು ಪಂದ್ಯದ ಮೂಲಕ ಯಾರು ಉತ್ತಮರು ಅಂತ ಕ್ಯಾಲ್ಕುಲೇಟ್ ಮಾಡೋದು ಸರಿಯಲ್ಲ. ಎರಡೂ ತಂಡಗಳು 3 ಸ್ವರೂಪಗಳಲ್ಲೂ ಕೂಡ ಕನಿಷ್ಠ 10 ಪಂದ್ಯಗಳನ್ನು ಆಡಬೇಕು. ಇದರಿಂದ ಯಾವ ತಂಡ ಬಲಿಷ್ಠ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಖಾಮುಖಿ. ಇಲ್ಲಿ ಸಕ್ಲೇನ್ ಮುಷ್ತಾಕ್ ಸವಾಲು ಹಾಕಿದ ತಕ್ಷಣ ಎರಡೂ ರಾಷ್ಟ್ರಗಳ ನಡುವೆ ಯಾವ ದ್ವಿಪಕ್ಷೀಯ ಸರಣಿಗಳನ್ನು ಕೂಡ ನಡೆಸೋಕೆ ಯಾರೂ ರೆಡಿ ಇಲ್ಲ. ಸೊ ಎರಡೂ ರಾಷ್ಟ್ರಗಳು ಮತ್ತೊಮ್ಮೆ ಮೈದಾನಕ್ಕೆ ಇಳಿಬೇಕು ಅಂದ್ರೆ ಏಷ್ಯಾ ಕಪ್ ವರೆಗೂ ಕೂಡ ಕಾಯಲೇಬೇಕು. 2025ರ ಅಂತ್ಯದಲ್ಲಿ ಅಥವಾ 2026ರ ಆರಂಭದಲ್ಲಿ ಏಷ್ಯಾ ಕಪ್ T20 ಟೂರ್ನಿ ನಡೆಯಲಿದೆ. ಭಾರತ ಆಯೋಜನೆ ಮಾಡಲಿರುವಂಥ ಈ ಟೂರ್ನಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮತ್ತೆ ಮುಖಾಮುಖಿಯಾಗಲಿವೆ. 2026ರ T20 ವಿಶ್ವಕಪ್ಗೂ ಮುನ್ನ ಏಷ್ಯಾ ಕಪ್ T20 ಟೂರ್ನಿ ಆಯೋಜನೆ ಮಾಡೋಕೆ ನಿರ್ಧಾರ ಮಾಡಲಾಗಿದೆ. ಈ ಟೂರ್ನಿಯಲ್ಲಿ ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ, ಶ್ರೀಲಂಕಾ, UAE ತಂಡಗಳು ಅಂದರೆ ಒಟ್ಟು 6 ತಂಡಗಳು ಕಣಕ್ಕಿಳಿಯಲಿವೆ. ಗ್ರೂಪ್ ಎ ನಲ್ಲಿ ಭಾರತ, ಪಾಕಿಸ್ತಾನ ಮತ್ತು UAE ತಂಡಗಳಿದ್ರೆ ಗ್ರೂಪ್ ಬಿ ನಲ್ಲಿ ಶ್ರೀಲಂಕಾ, ಅಫ್ಘಾನಿಸ್ತಾನ ಮತ್ತು ಬಾಂಗ್ಲಾದೇಶ ತಂಡಗಳು ಕಣಕ್ಕಿಳಿಯಲಿವೆ. ರೌಂಡ್ ರಾಬಿನ್ ಮಾದರಿಯಲ್ಲಿ ನಡೆಯಲಿರುವಂತಹ ಈ ಟೂರ್ನಿಯ ಮೊದಲ ಸುತ್ತಿನಲ್ಲೇ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಇನ್ನು ಸುತ್ತಿನ ಅಂಕಪಟ್ಟಿಯಲ್ಲಿ ಮೊದಲ 2 ಸ್ಥಾನಗಳನ್ನು ಅಲಂಕರಿಸುವಂತ ತಂಡಗಳು ಸೂಪರ್ 4 ಹಂತಕ್ಕೇರಲಿವೆ. ಏಷ್ಯಾ ಕಪ್ ವೇಳೆಗಾದ್ರೂ ಬಲಿಷ್ಠ ತಂಡವಾಗುತ್ತಾ ಪಾಕ್. ಪಾಕಿಸ್ತಾನ ಇಲ್ಲಿ ಭಾರತಕ್ಕೆ ಏನೇ ಸವಾಲು ಹಾಕಿದ್ರು ಕೂಡ ತಂಡದ ಪ್ಲೇಯರ್ಗಳ ಪ್ರದರ್ಶನ ಹೇಗಿದೆ ಅನ್ನೋದು ಇಡೀ ಜಗತ್ತೇ ನೋಡಿದೆ. ಇವರ ಪ್ರತಾಪ ಏನಿದ್ರು ಕೂಡ ಜಿಂಬಾಬ್ವೆ ಅಂತ ತಂಡಗಳ ಇದರಲ್ಲಷ್ಟೇ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಹೀಗಿದ್ರು ಅಲ್ಲಿನ ಆಟಗಾರರ ಆಟೋಪಕ್ಕೇನು ಕಡಿಮೆ ಇಲ್ಲ. ಅಲ್ಲದೆ ಮೊದಲೆಲ್ಲ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಅಂದ್ರೆ ನೆಕ್ ಟು ನೆಕ್ ಫೈಟ್ ಇರ್ತಾ ಇತ್ತು. ಲಾಸ್ಟ್ ಮೂಮೆಂಟ್ ವರೆಗೂ ಕೂಡ ಯಾರು ಗೆಲ್ಬೋದು ಅನ್ನೋದನ್ನ ಇಮ್ಯಾಜಿನ್ ಮಾಡೋಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಪ್ರೇಕ್ಷಕರೆಲ್ಲ ಸೀಟ್ಗಳ ತುದಿಯಲ್ಲಿ ಕುಳಿತು ಮ್ಯಾಚ್ ಅನ್ನ ನೋಡ್ತಾ ಇದ್ರು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಟೀಮ್ ಇಂಡಿಯಾ ಕಂಪ್ಲೀಟ್ ಆಗಿ ಡಾಮಿನೇಟ್ ಮಾಡ್ತಾ ಇದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದ ರೋಚಕತೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾನೆ ಹೋಗ್ತಿದೆ. ಭಾರತ ಏಕಪಕ್ಷೀಯವಾಗಿ ಪಂದ್ಯಗಳನ್ನ ಗೆಲ್ತಾನೆ ಬರ್ತಿದೆ. ಹೀಗಾಗಿ ಕ್ರಿಕೆಟ್ ಪ್ರೇಮಿಗಳು ಸಹ ಯಾರು ಗೆಲ್ಬೋದು ಅನ್ನೋದನ್ನ ಸುಲಭವಾಗಿ ಹೇಳಿಬಿಡ್ತಾರೆ. ಸೊ ಭಾರತಕ್ಕೆ ಪಂಥಾಹ್ವಾನವನ್ನ ಕೊಡೋ ಮುನ್ನ ಅಲ್ಲಿನ ತಂಡಗಳನ್ನ ಸ್ಟ್ರಾಂಗ್ ಮಾಡಬೇಕಿದೆ ಅಲ್ಲಿನ ಆಟಗಾರರು. ಟೀಮ್ ಇಂಡಿಯಾ ಸ್ಟ್ರಾಂಗ್ ಎಂದು ಒಪ್ಪಿಕೊಂಡ ಪಾಕ್ ಕ್ರಿಕೆಟರ್. ಇನ್ನು ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಆಯೋಜನೆ ಆದಾಗ್ಲಿಂದಲೂ ಕೂಡ ಕೆಲ ಆಟಗಾರರು ಭಾರತವನ್ನೇ ಟಾರ್ಗೆಟ್ ಮಾಡಿ ಬ್ಲೇಮ್ ಮಾಡ್ತಾ ಇದ್ರು. ಅವರಿಗಾದ್ರೆ ಒಂದೇ ಸ್ಟೇಡಿಯಂ, ಒಂದೇ ಪಿಚ್, ಟ್ರಾವೆಲ್ ಮಾಡಂಗಿಲ್ಲ. ಬಟ್ ನಮಗೆಲ್ಲ ಬೇರೆ ಬೇರೆ ಪಿಚ್, ಪ್ರತಿ ಪಂದ್ಯಕ್ಕೂ ಟ್ರಾವೆಲ್ ಮಾಡಬೇಕು, ಭಾರತಕ್ಕೆ ಇದೇ ಅಡ್ವಾಂಟೇಜ್ ಆಗಿದೆ ಅಂತೆಲ್ಲ ಮಾತನಾಡ್ತಾ ಇದ್ರು. ಆದರೆ ಈ ಎಲ್ಲ ಆರೋಪಗಳನ್ನು ಅಲ್ಲಗಳೆದಿದ್ದಂಥ ಪಾಕಿಸ್ತಾನದ ಕ್ರಿಕೆಟ್ ದಂತಕತೆ ವಾಸಿಂ ಅಕ್ರಮ್ ಅವರು ಭಾರತ ತಂಡ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಆಡಿದ್ರು ಕೂಡ ಕಪ್ ಗೆಲ್ತಾ ಇತ್ತು ಎಂದಿದ್ದಾರೆ. ಹಾಗೆ ಭಾರತ ತಂಡ ತನ್ನೆಲ್ಲ ಪಂದ್ಯಗಳನ್ನು ದುಬೈನಲ್ಲಿ ಆಡೋದು ಅಂತ ನಿರ್ಧರಿಸಿದ ಬಳಿಕ ಈ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೆದಿದ್ವು. ಆದರೆ ಈ ತಂಡ
ಪಾಕಿಸ್ತಾನದಲ್ಲಿ ಆಡಿದ್ರು ಗೆದ್ದೇ ಗೆಲ್ತಾ ಇದ್ರು ಅಂತ T20 ವಿಶ್ವಕಪ್ ಮತ್ತು ಚಾಂಪಿಯನ್ಸ್ ಟ್ರೋಫಿ ಎರಡನ್ನೂ ಕೂಡ ಭಾರತ ತಂಡ ಅಜೇಯವಾಗಿ ಗೆದ್ದದ್ದನ್ನ ಉದಾಹರಣೆಯಾಗಿ ನೀಡಿದ್ದಾರೆ. ಸಮಾರೋಪ ಸಮಾರಂಭಕ್ಕೆ ಆಹ್ವಾನ ನೀಡಿಲ್ಲವೆಂದು ಐಸಿಸಿಗೆ ದೂರು. ಚಾಂಪಿಯನ್ಸ್ ಟ್ರೋಫಿ ಮುಗಿದು 3 ದಿನ ಆದರೂ ಕೂಡ ಆತಿಥ್ಯ ವಹಿಸಿದಂತ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿಯ ಗೋಳು ಮಾತ್ರ ಕಡಿಮೆ ಆಗ್ತಾನೇ ಇಲ್ಲ. ಟೂರ್ನಿಯ ಆಯೋಜಕರಾಗಿದ್ದಂಥ PCBಯ ಸದಸ್ಯರನ್ನ ಸಮಾರೋಪ ಸಮಾರಂಭಕ್ಕೆ ಆಹ್ವಾನ ನೀಡಿಲ್ಲ ಅಂತ ಇದೀಗ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಐಸಿಸಿಗೆ ದೂರನ್ನು ಕೂಡ ಸಲ್ಲಿಸಿದೆ. ಮಾರ್ಚ್ 9ರಂದು ದುಬೈನ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ಫೈನಲ್ ಪಂದ್ಯದ ಬಳಿಕ ನಡೆದಂತ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇಳೆ ವೇದಿಕೆ ಮೇಲೆ ಐಸಿಸಿ ಅಧ್ಯಕ್ಷ ಜೈಶಾ, BCCIನ ಅಧ್ಯಕ್ಷ ರೋಜರ್ ಬಿನ್ನಿ, ಹೀಗೆ ಐಸಿಸಿಯ ಕೆಲ ಸದಸ್ಯರು ಕೂಡ ಕಾಣಿಸಿಕೊಂಡಿದ್ರು. ಇದಾಗಿಯೂ ಕೂಡ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯ ಯಾವೊಬ್ಬ ಸದಸ್ಯರು ಸಹ ವೇದಿಕೆ ಮೇಲಿರಲಿಲ್ಲ. ಈ ಬಗ್ಗೆ ಪಾಕಿಸ್ತಾನದ ಮಾಜಿ ಆಟಗಾರರು ಪ್ರಶ್ನೆಗಳನ್ನ ಮಾಡಿದ್ರು. ಯಾಕಂದ್ರೆ ಯಾವುದೇ ರಾಷ್ಟ್ರ ಟೂರ್ನಿಯನ್ನು ಆಯೋಜನೆ ಮಾಡಿದ್ರೆ ಆ ರಾಷ್ಟ್ರ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಅಥವಾ ಯಾರಾದರೂ ಒಬ್ಬರು ಸದಸ್ಯರು ಪ್ರಶಸ್ತಿ ಪ್ರದಾನ ಮಾಡಬೇಕಾದ್ರೆ ಅಲ್ಲಿ ಇರಲೇಬೇಕು ವೇದಿಕೆ ಮೇಲೆ. ಆದರೆ ಟೂರ್ನಿಯ ಆಯೋಜಕರಾಗಿದ್ದಂಥ PCBಯ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಈ ಸಮಾರಂಭಕ್ಕಾಗಿ ದುಬೈಗೆ ಹೋಗಿರಲೇ ಇಲ್ಲ. ಬದಲಿಗೆ PCBಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಮೈರ್ ಅಹ್ಮದ್ ಸಯ್ಯದ್ ಅವರನ್ನ ಫೈನಲ್ ಪಂದ್ಯದ ಕಾರ್ಯಕ್ರಮಕ್ಕೆ ಕಳುಹಿಸಿಕೊಡಲಾಗಿತ್ತು. ಆದರೆ PCBಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದಂಥ ಸುಮೈರ್ ಅವರಿಗೆ ಸ್ಥಳದಲ್ಲಿ ಹಾಜರಿದ್ರೂ ಕೂಡ, ಪಂದ್ಯಾವಳಿಯ ನಿರ್ದೇಶಕರು ಆಗಿದ್ರೂ ಕೂಡ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಅವರನ್ನು ವೇದಿಕೆಗೆ ಆಹ್ವಾನ ನೀಡಿರಲಿಲ್ಲ ಎನ್ನಲಾಗಿದೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಐಸಿಸಿಗೆ ದೂರನ್ನ ನೀಡಿದೆ. ಸಮಾನ ಪ್ರಾತಿನಿಧ್ಯ ನೀಡುವಂತೆ ಕೇಳಿದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಐಸಿಸಿಗೆ ಔಪಚಾರಿಕ ದೂರನ್ನ ಸಲ್ಲಿಕೆ ಮಾಡಿರುವಂತ PCB ಈ ಬಗ್ಗೆ ಕ್ಲಾರಿಟಿಯನ್ನು ಕೊಡಬೇಕು, ಹಾಗೆ ಸಾರ್ವಜನಿಕವಾಗಿ ಕ್ಷಮೆಯಾಚನೆ ಮಾಡಬೇಕು ಅಂತ ಕೇಳ್ಕೊಂಡಿದೆ. ಅತಿಥೇಯ ರಾಷ್ಟ್ರವಾಗಿ ಪಾಕಿಸ್ತಾನದ ಪಾತ್ರವನ್ನ ಈ ರೀತಿ ನಿರ್ಲಕ್ಷ್ಯ ಮಾಡೋದು ನಮಗೆ ಆಘಾತವನ್ನು ಉಂಟು ಮಾಡಿದೆ. ಟೂರ್ನಮೆಂಟ್ ನಿರ್ದೇಶಕ ಮತ್ತು PCB ಅಧ್ಯಕ್ಷರ ನಿಯೋಜಿತ ಪ್ರತಿನಿಧಿಯಾಗಿದ್ದಂತ ಸಯ್ಯದ್ ಅವರನ್ನು ಹೊರಗಿಡುವ ಐಸಿಸಿ ನಿರ್ಧಾರ ನಿಯಮಗಳ ಉಲ್ಲಂಘನೆ ಮಾಡಿದಂತಿದೆ. ಐಸಿಸಿಯ ಇಂಥ ನಿರ್ಧಾರಗಳು ಆಡಳಿತ ವ್ಯವಸ್ಥೆ ಮೇಲೆ ನಮಗೆ ಇರುವಂತಹ ಅನುಮಾನವನ್ನು ಮೂಡಿಸ್ತಾ ಇದೆ. ಇಂಥ ಪಕ್ಷಪಾತ ಮತ್ತು ಅನ್ಯಾಯದ ವರ್ತನೆಗಳು ಮತ್ತೆ ಸಂಭವಿಸದಂತೆ ಭರವಸೆ ನೀಡಬೇಕು ಅಂತ ಕೇಳ್ಕೊಂಡಿದೆ. ಪಾಕ್ನ ಇಷ್ಟೆಲ್ಲ ಪ್ರಶ್ನೆಗಳಿಗೆ ಐಸಿಸಿ ಕೂಡ ಸರಿಯಾಗಿ ತಿರುಗೇಟು ಕೊಟ್ಟಿದೆ. ಸುಮೈರ್ ಉದ್ಯೋಗಿಯೇ ಹೊರತು ಪದಾಧಿಕಾರಿಯಲ್ಲ ಎಂದ ಐಸಿಸಿ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಐಸಿಸಿ ಸರಿಯಾಗಿ ತಿರುಗೇಟು ಕೊಟ್ಟಿದೆ. ಪ್ರೋಟೋಕಾಲ್ ಉತ್ತರ ನೀಡಿರುವಂತಹ ಐಸಿಸಿ ಸುಮೈರ್ ಅಹ್ಮದ್ PCBಯ ಉದ್ಯೋಗಿಯೇ ಹೊರತು ಪದಾಧಿಕಾರಿಯಲ್ಲ. ಪಂದ್ಯಾವಳಿಯ ನಿರ್ದೇಶಕರು ವೇದಿಕೆಯಲ್ಲಿ ಯಾವಾಗ ಇದ್ದಾರೆ ಅನ್ನೋದನ್ನ ದಯವಿಟ್ಟು ಪರಿಶೀಲಿಸಿ ಅಂತ ಪ್ರಶ್ನೆಯನ್ನ ಕೇಳಿದೆ. ಇಷ್ಟೆಲ್ಲ ಹೈಗ್ರಾಮಗಳ ಹೊರತಾಗಿ ಕೂಡ PCB ಐಸಿಸಿ ಕ್ಷಮೆ ಕೇಳಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದೆ. ಒಟ್ನಲ್ಲಿ 1996ರ ವಿಶ್ವಕಪ್ ಬಳಿಕ ಪಾಕಿಸ್ತಾನಕ್ಕೆ ಇದೇ ಮೊದಲ ಬಾರಿಗೆ ಐಸಿಸಿಯ ಟೂರ್ನಿಯನ್ನು ಆಯೋಜನೆ ಮಾಡುವಂತ ಅವಕಾಶ ಸಿಕ್ಕಿತ್ತು. ಇಂಥ ಅವಕಾಶವನ್ನು ಕೂಡ ಪಾಕಿಸ್ತಾನ ಸರಿಯಾಗಿ ಬಳಸಿಕೊಳ್ಳಿಲ್ಲ. ತಾವೇ ಹೋಸ್ಟರ್ಸ್ ಆಗಿ ಒಂದೂ ಪಂದ್ಯವನ್ನ ಗೆಲ್ಲೋಕಾಗದೆ ಮುಖಭಂಗವನ್ನು ಅನುಭವಿಸಿದ್ರು. ಕೊನೆಗೆ ಪ್ರಶಸ್ತಿ ಕೊಡೋದ್ರಲ್ಲೂ ಕೂಡ ತಗಾದೆ ತೆಗೆದು ತಮ್ಮ ಮರ್ಯಾದೆಯನ್ನ ತಾವೇ ಕಳ್ಕೊಳ್ತಿದ್ದಾರೆ ಅಷ್ಟೇ. ಇದೆಲ್ಲದರ ನಡುವೆ ನಮ್ಮ ಜೊತೆ ಪಂದ್ಯಗಳನ್ನ ಆಡಿ ಅಂತ ಸವಾಲ್ ಬೇರೆ ಹಾಕಿದ್ದಾರೆ. ಆದ್ರೆ ಇವರ ಯಾವ ಕಿರಿಗಳಿಗೂ ಕೂಡ ಬಗ್ಗದಂತ ಭಾರತ ಗೆದ್ದು ತನ್ನ ತಾಕತ್ತನ್ನ ಮತ್ತೆ ಪ್ರೂವ್ ಮಾಡ್ತಾ ಇದೆ. ನಮಸ್ಕಾರ.